ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಈಗಾಗಲೇ ಕಂಬಿ ಎಣಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಈಗ ಮನ ಪರಿವರ್ತನೆ ಮಾಡಿಕೊಳ್ತಾ ಇದ್ದಾರೆ ದರ್ಶನ್ ಅನ್ನುವಂತಹ ಪ್ರಶ್ನೆ. ಯಾಕಂದ್ರೆ ಹೆಚ್ಚು ಹೆಚ್ಚು ಪುಸ್ತಕಗಳನ್ನು ಓದುವಂತಹ ಕೆಲಸ, ಧ್ಯಾನಾಸಕ್ತರಾಗುವಂತಹ ಕೆಲಸ ಆರೋಪಿ ನಟ ದರ್ಶನ್ ಅವರಿಂದ ಆಗ್ತಾ ಇದೆ. ವಿವೇಕಾನಂದರ ಪುಸ್ತಕಗಳನ್ನ ಓದ್ತಾ ಇದ್ದಾರಂತೆ, ಯೋಗಾಭ್ಯಾಸವನ್ನ ಮಾಡ್ತಾ ಇದ್ದಾರಂತೆ, ಹೆಚ್ಚು ಹೆಚ್ಚು ಧ್ಯಾನದಲ್ಲಿ ಮಗ್ನರಾಗ್ತಾ ಇದ್ದಾರಂತೆ. ಈ ಮೂಲಕ ಮನ ಪರಿವರ್ತನೆಗೆ ಏನೆಲ್ಲ ಕೆಲಸಗಳಾಗಬೇಕೋ ಅದು ದರ್ಶನಿಂದ ಆಗ್ತಿದೆ ಅನ್ನೋಂಥ ವಿಚಾರ ಈಗ ಗೊತ್ತಾಗ್ತಾ ಇದೆ. ಅದರಲ್ಲೂ ಕುಟುಂಬಸ್ಥರು ಬಂದು ಹೋದ ಮೇಲೆ ಅವರಿಗೆ ಒಂದು ರೀತಿ ಬೂಸ್ಟರ್ ಡೋಸ್ ಸಿಕ್ಕಂತಾಗಿದೆ. ಯಾವ ಕೈದಿಗಳ ಜೊತೆಗೂ ಮಾತಾಡದೆ ತಮ್ಮನ್ನು ತಾವು ಧ್ಯಾನದಲ್ಲಿ ತೊಡಗಿಸ್ಕೊಳ್ತಾ ಇದ್ದಾರಂತೆ. ಹೆಚ್ಚು ಹೆಚ್ಚು ಪುಸ್ತಕಗಳನ್ನು ಓದ್ತಾ ಇದ್ದಾರಂತೆ ನಟ ದರ್ಶನ್. ಈಗಾಗಲೇ ನಾವು ಗಮನಿಸ್ತಾ ಇರೋದು, ಯಾವಾಗ ಈ ರೀತಿಯ ವಿಚಾರಗಳು ಬೆಳವಣಿಗೆಗಳು ಆಗ್ತಾ ಇದೆಯೋ ತಮ್ಮನ್ನ ತಾವು ಯೋಗದಲ್ಲಿ ತೊಡಗಿಸ್ಕೊಳ್ತಾ ಇದ್ದಾರಂತೆ, ಧ್ಯಾನಾಸಕ್ತರಾಗ್ತಾ ಇದ್ದಾರೆ ಅನ್ನೋಂಥ ವಿಚಾರ ಗೊತ್ತಾಗ್ತಾ ಇದೆ. ಬುದ್ಧ ದಯವಿಟ್ಟು ನೀವೆಲ್ಲ ಯಾರಾದರೂ ಭೇಟಿ ಮಾಡಿದ್ರೆ ಒಳ್ಳೆ ಪುಸ್ತಕಗಳನ್ನು ಕೊಡಿ, ಆಯಿತಾ. ಆಮೇಲೆ ರಾಮಕೃಷ್ಣ ಪರಮಹಂಸ ಅವರ ಪುಸ್ತಕಗಳನ್ನು ಸಹ ಓದಲಿ. ಬುದ್ಧ ಹೇಳಿದ್ದೆ ಮೈಂಡ್ಫುಲ್ನೆಸ್. ಬುದ್ಧ ಹೇಳಿದ್ದೇನೆಂದರೆ ಪ್ರೆಸೆಂಟ್ ವಾಟ್ ಈಸ್ ಹ್ಯಾಪನಿಂಗ್, ಆ ಅವೇರ್ನೆಸ್ ನಿಮಗಿರಲಿ. ಇಲ್ಲ ಅಂದರೆ ನೀವು ಇಲ್ಲಿ ಗೆಟ್ ಇನ್ ಟು ಕನ್ಫ್ಯೂಷನ್ ಅಂತ. ಬುದ್ಧನ ಜೀವನ ಚರಿತ್ರೆನ ಓದಲಿ. ಓಕೆ, ಬುದ್ಧ ಇದನ್ನೆಲ್ಲ ನೀವು ಈ ಥರ ಪುಸ್ತಕಗಳೆಲ್ಲ ಓದಲಿ. ರಾಜ್ಕುಮಾರ್ ಜೀವನ ಚರಿತ್ರೆನೂ ಸಹ ಓದಲಿ. ದಯವಿಟ್ಟು ನೀವೆಲ್ಲ ಯಾರಾದರೂ ಭೇಟಿ ಮಾಡಿದ್ರೆ ಒಳ್ಳೆ ಪುಸ್ತಕಗಳನ್ನು ಕೊಡಿ, ಆಯಿತಾ. ಆಮೇಲೆ ರಾಮಕೃಷ್ಣ ಪರಮಹಂಸ ಅವರ ಪುಸ್ತಕಗಳನ್ನು ಸಹ ಓದಲಿ. ಬುದ್ಧ ಹೇಳಿದ್ದೆ ಮೈಂಡ್ಫುಲ್ನೆಸ್. ಬುದ್ಧ ಹೇಳಿದ್ದೇನೆಂದರೆ ಪ್ರೆಸೆಂಟ್ ವಾಟ್ ಈಸ್ ಹ್ಯಾಪನಿಂಗ್, ಆ ಅವೇರ್ನೆಸ್ ನಿಮಗಿರಲಿ. ಇಲ್ಲ ಅಂದರೆ ನೀವು ಇಲ್ಲಿ ಗೆಟ್ ಇನ್ ಟು ಕನ್ಫ್ಯೂಷನ್ ಅಂತ. ಬುದ್ಧನ ಜೀವನ ಚರಿತ್ರೆನ ಓದಲಿ. ಓಕೆ, ಬುದ್ಧ ಇದನ್ನೆಲ್ಲ ನೀವು ಈ ಥರ ಪುಸ್ತಕಗಳೆಲ್ಲ ಓದಲಿ. ರಾಜ್ಕುಮಾರ್ ಜೀವನ ಚರಿತ್ರೆನೂ ಸಹ ಓದಲಿ. ದಯವಿಟ್ಟು ನೀವೆಲ್ಲ ಯಾರಾದರೂ ಭೇಟಿ ಮಾಡಿದ್ರೆ ಒಳ್ಳೆ ಮನುಷ್ಯ ಅಂತಂದಮೇಲೆ ಮಾನವೀಯತೆ, ದಾನ, ಧರ್ಮ ಇವೆಲ್ಲ ಒಳ್ಳೆ ಗುಣಗಳು ಸಹಜವಾಗಿಯೇ ಜನರಲ್ಲಿ ಇರುತ್ತೆ. ಅದರಲ್ಲೂ ಸಾರ್ವಜನಿಕ ಜೀವನದಲ್ಲಿ ಇರೋರ್ಗಂತೂ ಇದೆಲ್ಲ ಬಹಳ ಮುಖ್ಯ. ಆ ಎಚ್ಚರಿಕೆನೂ ಅವ್ರಿಗೆ ಇರಬೇಕಾಗತ್ತೆ. ಆದರೆ ಅದೆಲ್ಲವನ್ನು ಮೀರಿ ಕ್ರೌರ್ಯ ಮೆರೆದು ಜೈಲು ಪಾಲಾಗಿರೋ ದರ್ಶನ್ ಈಗಲಾದರೂ ಬದಲಾಗ್ತಾರಾ? ಈ ರಿಪೋರ್ಟ್ ನೋಡಿ. ಜೈಲು ಪಾಲಾಗಿರೋ ದರ್ಶನ್ ಫುಲ್ ಸೈಲೆಂಟ್. ದಾಸನಿಗೆ ಈಗ ಕೌನ್ಸಿಲಿಂಗ್ ಅಗತ್ಯವಿದೆಯಾ? ವೀರನಂತೆ ಮೆರೆದು ಹಾರಾಡಿದ್ದ ದರ್ಶನ್ ಈಗ ಜೈಲಲ್ಲಿ ಒಬ್ಬಂಟಿಯಾಗಿದ್ದಾನೆ. ಯಾರ ಸಹವಾಸಕ್ಕೂ ಹೋಗದೆ ಆಧ್ಯಾತ್ಮದತ್ತ ಮುಖ ಮಾಡಿದ್ದಾರೆ ಎನ್ನಲಾಗ್ತಿದೆ. ಈ ನಡುವೆ ನಟ ದರ್ಶನ್ಗೆ ಕೌನ್ಸಿಲಿಂಗ್ ಅಗತ್ಯವಿದೆ ಅಂತ ಹೇಳಲಾಗುತ್ತಿದೆ. ಜೈಲಲ್ಲಿ ಯಾರೊಂದಿಗೂ ಮಾತನಾಡದ ದರ್ಶನ್ ಮೌನಕ್ಕೆ ಶರಣಾಗಿದ್ದಾರಂತೆ. ರೌದ್ರನಂತೆ ವರ್ತಿಸುತ್ತಿದ್ದ ದಾಸ ಈಗ ಎಲ್ಲವನ್ನ ಬದಿಗಿಟ್ಟು ಶಾಂತನಾಗಿದ್ದಂತೆ. ಅಷ್ಟೇ ಅಲ್ಲ, ಇಂತಹ ಹೊತ್ತಲ್ಲಿ ಕಾಟೇರನಿಗೆ ಕೌನ್ಸಿಲಿಂಗ್ ನೀಡಿದ್ರೆ ಒಳ್ಳೆಯದು ಅಂತ ಮನಶಾಸ್ತ್ರಜ್ಞೆ ಡಾಕ್ಟರ್ ಚಂದ್ರಿಕಾ ಹೇಳಿದ್ದಾರೆ. ಪರಿವರ್ತನೆಯ ಬುಕ್ ನೀಡಿದ್ರೆ ಒಳ್ಳೆಯದು. 4 ಗೋಡೆ ಮಧ್ಯೆ ಇರುವ ದರ್ಶನ್ ಸ್ವಾಮಿ ವಿವೇಕಾನಂದ ಪುಸ್ತಕ ಹಾಗೂ ಭಗವದ್ಗೀತೆ ಓದಿದ್ರೆ ಅವರಲ್ಲಿ ಪರಿವರ್ತನೆ ಆಗುತ್ತೆ. ದರ್ಶನ್ ಅರ್ಧ ಭಗವದ್ಗೀತೆ ಓದಿದ್ರೆ 100ಕ್ಕೆ 100% ಮನ ಪರಿವರ್ತನೆ ಸಾಧ್ಯ ಎಂದಿದ್ದಾರೆ. ಭಗವದ್ಗೀತೆ ಓದುವುದರಿಂದ ಕೃಷ್ಣನೇ ಕೌನ್ಸಿಲರ್ ಆಗಬಲ್ಲ ಎಂಬ ಸಲಹೆ ಕೊಟ್ಟಿದ್ದಾರೆ. ಅವರಿಗೆ ಹಿಟ್ಲರ್ ಪುಸ್ತಕ ಕೂಡ ಕೊಡಲು ಸಲಹೆ ಕೊಟ್ಟಿದ್ದಾರೆ. ಹಿಟ್ಲರ್ ಏನೆಲ್ಲ ಕ್ರೌರ್ಯ ಮಾಡಿದ್ದ, ಆದ್ರಿಂದ ಆಗಿದ್ದೇನು ಎಂಬುದು ತಿಳಿಬೇಕು. ದರ್ಶನ್ ಭೇಟಿ ಮಾಡಲು ಹೋದವರು ಈ ಪುಸ್ತಕ ಕೊಡಲಿ ಅಂತ ರಿಪಬ್ಲಿಕ್ ಕನ್ನಡದೊಂದಿಗೆ ಮನಶಾಸ್ತ್ರಜ್ಞೆ ಡಾಕ್ಟರ್ ಚಂದ್ರಿಕಾ ಹೇಳಿದ್ದಾರೆ. ದಯವಿಟ್ಟು ನೀವೆಲ್ಲ ಯಾರಾದರೂ ಭೇಟಿ ಮಾಡಿದ್ರೆ ಒಳ್ಳೆ ಪುಸ್ತಕಗಳನ್ನು ಕೊಡಿ, ಆಯಿತಾ. ಆಮೇಲೆ ರಾಮಕೃಷ್ಣ ಪರಮಹಂಸ ಅವರ ಪುಸ್ತಕಗಳನ್ನು ಸಹ ಓದಲಿ. ಬುದ್ಧ ಹೇಳಿದ್ದೆ ಮೈಂಡ್ಫುಲ್ನೆಸ್. ಬುದ್ಧ ಹೇಳಿದ್ದೇನೆಂದರೆ ಪ್ರೆಸೆಂಟ್ ವಾಟ್ ಈಸ್ ಹ್ಯಾಪನಿಂಗ್, ಆ ಅವೇರ್ನೆಸ್ ನಿಮಗಿರಲಿ. ಇಲ್ಲ ಅಂದರೆ ನೀವು ಇಲ್ಲಿ ಗೆಟ್ ಇನ್ ಟು ಕನ್ಫ್ಯೂಷನ್ ಅಂತ. ಬುದ್ಧನ ಜೀವನ ಚರಿತ್ರೆನ ಓದಲಿ. ಓಕೆ, ಬುದ್ಧ ಇದನ್ನೆಲ್ಲ ನೀವು ಈ ಥರ ಪುಸ್ತಕಗಳೆಲ್ಲ ಓದಲಿ. ರಾಜ್ಕುಮಾರ್ ಜೀವನ ಚರಿತ್ರೆನೂ ಸಹ ಓದಲಿ. ಇವೆಲ್ಲ ತುಂಬ ಚೆನ್ನಾಗಿದೆ. ಮಹಾಭಾರತ ಓದಲಿ, ರಾಮಾಯಣ ಓದಲಿ. ಶಕುನಿ ಇನ್ಸ್ಟಿಗೇಟರ್ ಇಲ್ಲಿ. ಈಗಾಗಲೇ ಕುವೆಂಪು ಅವರ ಪುಸ್ತಕಗಳನ್ನ ಓದುತ್ತಿರುವ ದರ್ಶನ್ ಜೈಲಿಂದ ಆಚೆ ಬರುವಷ್ಟರಲ್ಲಿ ಸಾಕಷ್ಟು ಬದಲಾವಣೆಗಳು ಕಾಣುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದರ್ಶನ್ ಜೈಲಲ್ಲಿದ್ದಾರೆ. ಜೈಲಲ್ಲಿ ಇದ್ರೂ ಕೂಡ ಅವರ ಅಭಿಮಾನಿಗಳು ದರ್ಶನ್ನ ಭೇಟಿ ಆಗಬೇಕು ಅಂತ ಪರಪ್ಪನ ಅಗ್ರಹಾರಕ್ಕೆ ಬರ್ತಾನೆ ಇದ್ದಾರೆ.
ಇಲ್ಲಿ ಇಬ್ಬರು ಯುವತಿಯರು ದಾವಣಗೆರೆಯಿಂದ ಬಂದಿದ್ದಾರೆ. ಇವರು ಕೊಡ್ತಾ ಇರುವಂತಹ ಕಾರಣ ಏನಂತಂದ್ರೆ, ದರ್ಶನ್ ಅವರ ಎಲ್ಲಾ ಸಿನಿಮಾಗಳನ್ನ ನಾವು ನೋಡಿದೀವಿ, ಹೀಗಾಗಿ ಅವ್ರನ್ನ ಭೇಟಿ ಆಗೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಪೊಲೀಸರ ಮುಂದೆ ಹೇಳ್ತಾ ಇದ್ದಾರೆ. ಪೊಲೀಸರು ಆ ರೀತಿ ಭೇಟಿ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ತಾ ಇದ್ರು ಕೂಡ, ಸರ್ ನಾವು ಅವ್ರ ಸಿನಿಮಾ ನೋಡಿದೀವಿ, ಎಲ್ಲ ಸಿನಿಮಾನು ಬಿಡದೆ ನೋಡಿದೀವಿ, ನಾವು ಅವರ ಅಭಿಮಾನಿಗಳು, ಅವ್ರನ್ನ ಭೇಟಿ ಆಗೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾ ಇದ್ದಾರೆ. ಪೊಲೀಸರು ಸ್ಪಷ್ಟವಾಗಿ ಭೇಟಿಗೆ ಅವಕಾಶ ಇಲ್ಲ ಅಂತ ಹೇಳಿದ ಮೇಲೆ ಅಲ್ಲಿಂದ ಅವರು ವಾಪಸ್ ಹೋಗಿರುವಂತಹ ಘಟನೆ ನಡೆದಿದೆ. ದಾವಣಗೆರೆಯಿಂದ ಇಬ್ಬರು ಯುವತಿಯರು ಬಂದಿರುವಂಥದ್ದು, ದರ್ಶನ್ನ ಭೇಟಿ ಆಗಲೇಬೇಕು ಅಂತ ಹೇಳಿ ಪರಪ್ಪನ ಅಗ್ರಹಾರಕ್ಕೆ ಇವರು ಬಂದಿದ್ರು. ಬಂದಂತಹ ಸಂದರ್ಭದಲ್ಲಿ ಭೇಟಿಗೆ ಅವಕಾಶ ಇಲ್ಲ ಅಂತ ಸ್ಪಷ್ಟವಾಗಿ ಪೊಲೀಸರು ತಿಳಿಸಿದ ಮೇಲೆ ಅಲ್ಲಿಂದ ಆಚೆ ಹೋಗಿದ್ದಾರೆ. ದರ್ಶನ್ ನೋಡೋಕ್ಕಂತಾನೆ ದಾವಣಗೆರೆಯಿಂದ ನಿಮ್ಮ ಮನೆಗೆ ಬಂದಿದ್ದ? ದರ್ಶನ್ ನೋಡೋಕ್ಕಂತಾನೆ ದಾವಣಗೆರೆಯಿಂದ ನಿಮ್ಮ ಮನೆಗೆ ಬಂದಿದ್ದ? ಬಿಟ್ರಮ್ಮ ದರ್ಶನ್ ನೋಡ್ಲಿಕ್ಕೆ ಏನು ಹೇಳ್ತಾರೆ? ಬಿಡಲ್ಲ ಅಂತ ಹೇಳಿದ್ರು. ಯಾಕಂತ ಫ್ರೆಂಡ್ಸ್ಗಳಿಗೆ ಅಲ್ಲಿ ಬಿಡಲ್ಲ, ಅವ್ರ ಫ್ಯಾಮಿಲಿಗೆ ಅಷ್ಟೇ ಅಂತ ಹೇಳಿದ್ರು. ಮತ್ತೆ ವಾಪಸ್ ಹೋಗ್ತೀರಾ? ಇನ್ನೇನು ಮಾಡೋಕ್ಕಾಗುತ್ತೆ? ಏನು ಬೇಜಾರಾಯ್ತಾ ನಿಮಗೆ? ಆಗುತ್ತೆ ಸರ್, 100% ಬೇಜಾರಾಗುತ್ತೆ. ಎಷ್ಟು ಮೂವಿ ನೋಡಿದ್ದೀರಮ್ಮ ದರ್ಶನ್? ಸರ್ ಎಲ್ಲ ಆಲ್ರೆಡಿ ಯಾವುದಮ್ಮ ನಿಮ್ಮ ಫೇವ್ರೇಟ್ ಮೂವಿ ದರ್ಶನ್ದು? ಎಲ್ಲದು ಸರ್. ಮೊಬೈಲ್ ಗುರು. ಯಾವುದಮ್ಮ ಫೇವ್ರೇಟು? ಕಲೆ. ಇನ್ನು ರಾಜ್ಯಾದ್ಯಂತ ಮಳೆ ಅವಾಂತರದ ಸಾಕಷ್ಟು ಸುದ್ದಿಗಳಿದ್ದಾವೆ. ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ. ಚಿಕ್ಕಮಗಳೂರಿನಲ್ಲಿ ಭಾರೀ ಗಾಳಿ ಮಳೆಗೆ ಮರಗಳು ಧರೆಗೆ ಉರುಳ್ತಾ ಇದ್ದಾವೆ. ಮಳೆ ಸಾಕಷ್ಟು ಅವಾಂತರವನ್ನು ಸೃಷ್ಟಿ ಮಾಡಿದೆ. ಮೂಡಿಗೆರೆ ತಾಲೂಕಿನ ಬಾಳೂರು ಗುಡ್ಡಟಿ ಗ್ರಾಮದಲ್ಲಿ ಮನೆ ಮೇಲೆ ಮರ ಬಿದ್ದ ಘಟನೆ ನಡೆದಿದೆ. ಮನೆಯಲ್ಲಿದ್ದಂತಹ ಗೃಹೋಪಯೋಗಿ ವಸ್ತುಗಳಿಗೆ ಹಾನಿಯಾಗಿದೆ. ಕಳೆದ ರಾತ್ರಿ ಸುರಿದ ಭಾರೀ ಮಳೆ ಅವಾಂತರ ಸೃಷ್ಟಿ ಮಾಡಿದೆ. ಚಿಕ್ಕಮಗಳೂರಿನ ಮಲೆನಾಡು ಭಾಗದಲ್ಲಿ ಗಾಳಿ ಮಳೆ ಆರ್ಭಟ ಮುಂದುವರೆದಿದೆ. ಕೊಪ್ಪ ತಾಲೂಕಿನ ಕುಂಚೂರು ಘಾಟಿ ಹತ್ರ ಭೂಕುಸಿತ ಆಗಿದೆ. ಕೊಪ್ಪ ಜಯಪುರ ರಾಜ್ಯ ಹೆದ್ದಾರಿಯಲ್ಲಿ ಭೂಕುಸಿತ ಉಂಟಾಗಿದೆ. ವಾಹನ ಸವಾರರು ಆತಂಕದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಮಹಾರಾಷ್ಟ್ರ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮಳೆ ಅಬ್ಬರ ಜೋರಾಗಿದೆ. ಚಿಕ್ಕೋಡಿ ಉಪವಿಭಾಗ ವ್ಯಾಪ್ತಿನಲ್ಲೂ ಕೂಡ ಸೇತುವೆಗಳು ಜಲಾವೃತ ಆಗ್ಬಿಟ್ಟಿದ್ದಾವೆ. ನಿಪ್ಪಾಣಿ ತಾಲೂಕಿನ ಕುನ್ನೂರ ಬಾರವಾಡ, ಕಾರದಗ, ಕುನ್ನೂರ ಭೋಜವಾಡಿ ಇವೆಲ್ಲ ಈ ದತ್ತವಾಡ, ಮಲ್ಲಿಕವಾಡ, ಬಾವನಸೌದತ್ತಿ, ಮಾಂಜರಿ ಸಂಪರ್ಕಿಸುವಂತಹ ಸೇತುವೆಗಳು ಮುಳುಗಡೆ ಆಗಿದ್ದಾವೆ. ಕಬಿನಿ ಡ್ಯಾಂನಿಂದ 25,000 ಕ್ಯೂಸೆಕ್ಸ್ ನೀರು ಬಿಡುಗಡೆ ಹಿನ್ನೆಲೆಯಲ್ಲಿ ನಂಜನಗೂಡಿನಲ್ಲಿ ಸ್ನಾನಘಟ್ಟ ಮುಳುಗಡೆ ಆಗಿದೆ. ನದಿಗೆ ಇಳಿಬಾರದು ಅಂತ ಭಕ್ತಾದಿಗಳಿಗೆ ನಂಜುಂಡೇಶ್ವರ ದೇವಾಲಯದ ಸಿಬ್ಬಂದಿ ಸೂಚನೆ ನೀಡ್ತಾ ಇದ್ದಾರೆ. ಉತ್ತರ ಕನ್ನಡದಲ್ಲಿ ಮಳೆ ಅವಾಂತರಗಳ ಸರಮಾಲೆಯನ್ನೇ ಸೃಷ್ಟಿ ಮಾಡಿದೆ. ಕುಮಟಾ ಶಿರ್ಸಿ ಹೆದ್ದಾರಿನಲ್ಲಿ ಗುಡ್ಡ ಕುಸಿದಿದೆ. ತಡರಾತ್ರಿ ಗುಡ್ಡ ಕುಸಿದ ಪರಿಣಾಮ ಸಂಚಾರ